ಇಲ್ಲಿ ಮೊಮೆಂಟಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮೊಮೆಂಟಮ್ ಅಂತ ಸಂವೇಗ ಅಂತ ಬರುತ್ತೆ. ಏನು ಮೊಮೆಂಟಮ್ ಅಂತಂದ್ರೆ ಪಿನ ಮೊಮೆಂಟಮ್ ಅಂತ ಕರೀತಾರೆ. ಅದರದ್ದು ಪಿನ ಮೊಮೆಂಟಮ್ ಅನ್ನ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಪಿ ಇಸ್ ಈಕ್ವಲ್ ಟು ಅಂದ್ರೆ ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಅರ್ಥ ಆಗ್ತಿದ್ಯಾ? ಮಾಸ್ ಅಂದ್ರೆ ರಾಶಿ, ವೆಲಾಸಿಟಿ ಅಂದ್ರೆ ವೇಗ. ವೇಗ ಪ್ಲಸ್ ರಾಶಿ ಇಸ್ ಈಕ್ವಲ್ ಟು ಸಂವೇಗ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸಂವೇಗ ಅಂತ ಕರಿತೀವಿ. ವೇಗ ಸರಿ ಏನೋ ಮೊಮೆಂಟಮ್ ಅಂತ ಕರಿತೀವಿ. ಅಂದ್ರೆ ಮಾಸು ಜಾಸ್ತಿ ಇದ್ದು ವೆಲಾಸಿಟಿ ಜಾಸ್ತಿ ಇದ್ರೆ ಏನಾಗುತ್ತೆ? ಮೊಮೆಂಟಮ್ ಜಾಸ್ತಿ ಇರುತ್ತೆ. ವೆಲಾಸಿಟಿ ಮತ್ತೆ ಮಾಸು ಕಮ್ಮಿ ಆದಂಗೆ ಮೊಮೆಂಟಮ್ ಕಮ್ಮಿ ಆಗುತ್ತೆ. ಅದಕ್ಕೆ ಬಾಲ್ನ ಕ್ಯಾಚ್ ಹಿಡಿದಾಗ ಅದ್ರ ಟೈಮ್ನ ಈಗ ನಾವು ಡಿಕ್ರೀಸ್ ಮಾಡಬೇಕು. ಯಾಕೆ? ವೆಲಾಸಿಟಿ ಇರುತ್ತೆ, ಮಾಸ್ ಇದೆ ಬಾಲ್ಗೆ, ಲೆದರ್ ಬಾಲ್ ಅದು ಇವಿ ಕಂಪೇರಿಟಿವ್ಲಿ ಇದಕ್ಕೆ ಹೋಲಿಸ್ಕೊಂಡಾಗ ಏನಾಗಿರುತ್ತೆ? ಇದು ವೆಯ್ಟ್ ಜಾಸ್ತಿ ಇರುತ್ತೆ ಅಲ್ವಾ? ಅದ್ರ ಮೊಮೆಂಟಮ್ ಪ್ಲಸ್ ಮಾಸ್ ಪ್ಲಸ್ ಅದಕ್ಕೆ ವೆಲಾಸಿಟಿ. ಯಾಕೆಂದ್ರೆ ಬಾಲ್ನ ಬೌಲಿಂಗು 140 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಸ್ದಾಗ ಬ್ಯಾಟಿಗೆ ಟಚ್ ಆದಾಗ ಇನ್ನೂ ಸ್ಪೀಡ್ ಜಾಸ್ತಿ ಆಗಿರುತ್ತೆ. ಅದ್ರದ್ದು ಸ್ಪೀಡ್ ಮತ್ತು ಡೈರೆಕ್ಷನ್ ಚೇಂಜ್ ಆಗಿರುತ್ತೆ ಅಲ್ವಾ? ಹಂಗಾಗಿ ಅದು ಸ್ಪೀಡಲ್ಲಿ ಬಂದಾಗ ಆ ಸ್ಪೀಡ್ನ ಕಮ್ಮಿ ಮಾಡಬೇಕು ಅಂದಾಗ ಏನು ಮಾಡ್ತಾನೆ ಕ್ರಿಕೆಟ್ ಕ್ಯಾಚರು ಹಿಡಿದ್ಬಿಟ್ಟು ಅದನ್ನ ಸ್ವಲ್ಪ ಅದ್ರ ಇದನ್ನ ರಿಡ್ಯೂಸ್ ಮಾಡ್ತಾನೆ. ಇದನ್ನ ಮೊಮೆಂಟಮ್ ಅಂತ ಕರೀತಾರೆ. ಗೊತ್ತಾಗ್ತದೆ? ಇದು